ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಒಂದು 2 ದಿವಸ ಆಯಿತು ವಿಡಿಯೋನ ಹಾಕಿದ್ದಿಲ್ಲ. ಯಾಕಂದ್ರೆ ಸ್ವಲ್ಪ ಕೆಲಸದಿತ್ತು ಹೊರಗೆ, ಅದಕ್ಕೆ ಹಾಕಿದ್ದಿಲ್ಲ ವಿಡಿಯೋ. ಸೊ ಇವತ್ತೇನದ ಕಡೆ ಮಮ್ಮಿ ಕರೆ ಆತಾಳ, ಹೋಗ್ಬಿಡ್ತೀನಿ ಏನು ಕೆಲಸ ಇದೆ ಅಂತ. One eternity later. ಎದ್ರಾಗ ಬಿಗ್ ಬಾಸ್ ಒಳಗ ಬರತ್ತಾರ ಯಾರ್ಯಾರ? ರಜತ್, ಮಂಜು, ಚೈತ್ರ, ಮೋಕ್ಷಿತಾ ಎಲ್ಲಾರು ಬರತ್ತಾರ. ರಜತ್ ಗಿಲ್ಲಿ ಜೊತೆ ಜಗಳ ತಕೊಂಡು ಎದಕ್ಕೆ ಎದಕ್ ಗೊತ್ತಿಲ್ಲ, ಎದಕ್ ಗೊತ್ತಿಲ್ಲ. ನೀ ಚಾಲು ಮಾಡಿ ಚಾಲನೆ ಐತಿಲ್ಲ. ಏ ಬರೀ ಆಯ್ತಾ, ನಾವು ಚಿಡುಮುರಿ ಮಾಡ್ಯಾಳ. ಚಿಡುಮುರಿ ತಿನ್ನು ಹೆಂಗದ ಅರ್ಜುನು. ಚಿಡುಮುರಿ ಉಳ್ಳಾಗಡ್ಡಿ ಯಾಕೆ ನಂಬರ್ ಹೆಚ್ಚಿಗೆ ವಾಲಿಯ ಸೈಡಿಗೆ ಇದು ಆಮೇಲೆ ತಿನ್ನೋನು. ಹಿಂಗ ನಾ ಡೈಲಿ ಬ್ಲಾಗರ್ ಚಾಲೆಂಜ್ ತೊಗೋಬೇಕಂತ ಮಾಡೀನಿ ರೀ. ಎಷ್ಟು ದಿವಸ ತೊಗೊಳ್ಳಿ ಅಂತ ತಲೆ ಆಗ್ಯದ. ಆಮೇಲೆ ನಂದಂತೂ ಚಾಲೆಂಜ್ ಅನ್ನೋಕೆ ಡೈಲಿ ರೊಟೀನೇ ಮಾಡ್ತೀನಿ. ಡೈಲಿ ರೊಟೀನ್ ಏನಂದ್ರೆ, ಪೈಲ ನಮ್ಮ ತಮ್ಮದಿಂತ ಚಾಲು ಮಾಡೋಣ ಬರ್ರಿ ಹೇಳೆ. ಸೊ ಗೈಸ್, ನನ್ನ ಹೆಸರು ಐತಿ ಮಣಿಕಂಠ. ನಾ ಮುಂಜಾನೆದ್ದ 7 ಗಂಟೆಗೆ ಹೇಳ್ತೀನಿ, 7 ಟ್ಯೂಷನ್ ಹೋಗ್ತೀನಿ. ಅದಾದ್ಮೇಲೆ 9:30 10ಕ್ಕೆ ಮನೆಗೆ ಬರ್ತೀನಿ. ಆಮೇಲೆ ರೆಡಿಯಾಗಿ ನಾಷ್ಟ ಮಾಡಿ ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲಿಗೆ 11:30 ಹೋಗಿ ಸಂಜೆ ಥಿಂಕ್ 6 ಬಂದೇ ಬಿಡ್ತೀನಿ ಗಾಯ್ಸ. ಬರೋಣ ಸ್ವಲ್ಪ ಫೋನ್ ನೋಡಿ, ಚಾ ಕುಡಿದು ಸಾಲಿ ಹೋಮ್ವರ್ಕ್ ಏನೇನದ ಒಟ್ಟು ಮುಗಿಸುದ್ರಿ. ಮುಗಿಸಿ ಹೋಗ್ಬಿಡುದ್ರಿ ಹೊರಗೆ. ಬರುದು 8-8:30 ಬರುದ್ರಿ. 9ಕ್ಕೆ ಊಟ ಮಾಡೋದು, 10ಕ್ಕೆ ಮಕ್ಕೊಂಬಿಡುದು. ಇಟ್ಟೆ ನಮ್ಮ ಡೈಲಿ ರೊಟೀನ್. ಇಟ್ಟೆ ಸಂಡೇ ದಿನ ಏನು ನಡೀತೈತಪ್ಪ ಅಂದ್ರೆ, ಮುಂಜಾನೆ ಆರಾಮ್ ರಾಜಾಗತ್ಲೆ 9ಕ್ಕೆ ಕೇಳೋದು. ಆಮೇಲೆ ಮತ್ತೆ 10ಕ್ಕೆ ಮುಗ್ಕೊಂಡು ಟ್ಯೂಷನ್ಗೆ ಹೋಗೋದು. ಆಮೇಲೆ ಮತ್ತೆ ಟ್ಯೂಷನ್ ಹೋಗಿ 10ರಿಂದ ಮನೆಗೆ 1-2ಕ್ಕೆ ಬರೋದ್ರಿ. ಬಂದು 2-2:30 ಊಟ ಮಾಡಿ 2-2:30 ಊಟ ಮಾಡಿ ಮಕ್ಕೊಂಡ್ರಿ ಒಂದು ಅರ್ಧ ಒಂದು ತಾಸು. ಆಮೇಲೆ ಸಂಜೆಗೆ ಇಡೋರಿ ಚಾ ಕುಡಿದ್ರಿ. ಚಾ ಮಾಡೋಣ ಸಂಜೆ 6ಕ್ಕೆ. ಉದ್ಯಾ TV ಒಳಗೆ ಮಸ್ತ್ ಮಸ್ತ್ ಪಿಕ್ಚರ್ ಹಾಕಿರ್ತಾರೆ, ಅದು ನೋಡೋರಿ. ಜೊತೆಗೆ ಸ್ನ್ಯಾಕ್ಸ್ ತಿನ್ನೋದ್ರಿ. ಏನೇನು ನಮ್ಮ ತರೋದ್ರಿ ಹೊರಗಿತ್ರ ಆರ್ಡರ್ ಮಾಡ್ತೀವ್ರಿ. ಆಮೇಲೆ ಮತ್ತೆ ಡೈಲಿ ಹಂಗೆ 9:30 ಮತ್ತೆ ಹೊರ ಹೋಗ್ತಿದ್ರಿ. ಮತ್ತೆ ಜಲ್ದಿ ಊಟ ಮಾಡಿ 10ಕ್ಕೆ ಮಕ್ಕೊಂಡ್ಬಿಡ್ತೀನಿ. ಇಟ್ಟೆ ಸಂಡೇ ದಿಢೀರ್ ರೂಟೀನ್ ಇಟ್ಟೆ ಐತ್ರಿ ನಂದು. ನಮ್ದು ಇದೇ ಐತ್ರಿ ಗಾಯ್ಸ. ನಿಮ್ಮತ್ಲಿ ಏನು ಚಲೋ ಇಲ್ಲ ನಮ್ದು. ಇನ್ನ ಒಂದು ಚಲೋ ಐತ್ರಿ. ನಾನು ನೋಡ್ರಿ ಮುಂಜಾನೆ 8ಕ್ಕೆ ಹೇಳೋದ್ರಿ. 8ಕ್ಕೆ ಎದ್ದು ಕೂಡ ಚಳಕಾದು ಮಾಡಿ ಹೊರ ಬಿಟ್ರೆ 9 ಆಕೈತಿ. ಆಗೋಣ ಕಾಲೇಜ್ಗೆ ಹೋಗ್ತೀನಿ, ಚಹಾ ಕುಡ್ತೀನಿ, ಹೊರಗೆ ನಾಷ್ಟ ಮಾಡ್ತೀನಿ, ಕಾಲೇಜ್ಗೆ ಹೋಗ್ತೀನಿ. ಖರೆ ಕ್ಲಾಸಿಗೆ ಹೋಗಲ್ಲ. ಕ್ಲಾಸ್ ನಮಗೆ ಬೇಡ, ಕ್ಲಾಸಿಗೆ ಹೋಗಲ್ಲ. ಮೇಡಮ್ಗಳು ಬೈತಿರ್ತಾರೆ, ಆದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಒಟ್ಟು ಆದರೂ ಕ್ಲಾಸಿಗೆ ಹೋಗೋಲ್ಲ. 10:30 ಹಂಗೆ ಮನೆಗೆ ಬರ್ತೀನಿ, ನಾಷ್ಟ ಹೊಡಿತೀನಿ, ಮತ್ತೊಂದು ಸ್ವಲ್ಪ ಹೊತ್ತಿ ಹೊರ ಹೋಗ್ತೀನಿ, ಟ್ಯೂಷನ್ಗೆ ಹೋಗ್ತೀನಿ. ಟ್ಯೂಷನ್ ಕಲಿಯಾಗಿ ಹೋಗ್ತೀನಿ. ಟ್ಯೂಷನ್ ಕಲಿಯೋದಿಲ್ಲ, ಸ್ಪೆಷಾಲಿಟಿ ಐತಿ. ಅದಕ್ಕೆ ಮತ್ತೆ ಹೊಳೆ ಮನೆಗೆ ಬಂದು ಚಹಾ ಕುಡಿದು ನನ್ನ ಪೂರಾ ಒಂದು ಡೇದಾಗ ಮೆಮೊರೇಬಲ್ ಮೂಮೆಂಟ್ ಅಂದ್ರೆ ಜಿಮ್ಮಿಂದ 3 ತಾಸು ನೋಡ್ರಿ. 6 to 9 ಭಾರಿ ಟೈಮ್ ಹೋಗ್ತೈತೆ ನನ್ನ ಜಿಮ್ದು. ಅದೊಂದೇ ನನ್ನ ಇಷ್ಟ ರೀ. ನನಗೆ ಅದೊಂದೇ ಮಾಡೋದು ಜಿಮ್ ಒಂದೇ, ಮತ್ತೇನೂ ಮಾಡೋದಿರಲ್ಲ. ಆಮೇಲೆ ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ಸ್ವಲ್ಪ ಏನು ಕೆಲಸ ಅದು ಮುಗಿಸ್ತೀನಿ, ಮತ್ತು ಸ್ವಲ್ಪ 10 ಗಂಟೆ ಹೋಗ್ಬರ್ತೀನಿ. ಆಮೇಲೆ ಮಕ್ಕೊಂತೀನಿ, ಮಕ್ಕೊಂಡೇ ಇರ್ತೀನಿ. ಏನೂ ಮಾಡೋದಿಲ್ಲ, ನಲ್ಲ ಅದನ್ನ ಏನೇನು ಮಾಡಲ್ಲ.
ಇಷ್ಟ ಐತೆ ನೋಡ್ರಿ ನಮ್ಮದು ಡೈಲಿ ರೊಟೀನ. ಆಮೇಲೆ ಸಂಡೇ ಸ್ಪೆಷಲ್ ಏನೂ ಇಲ್ರಿ ನಮ್ದು. ಸಂಡೇ ಮುಂಜಾನೆ 10 ಕೇಳ್ತೀನಿ, 12ಕ್ಕೆ ಮಾಡಲಿಂಗ್ ಐತ್ರಿ, ಮಾಡಲಿಂಗ್ ಕ್ಲಾಸಿಗೆ ಹೋಗ್ತೀನಿ. ಆಮೇಲೆ ಮತ್ತು ಮನೆಗೆ ಬರ್ತೀನಿ, ಊಟ ಮಾಡ್ತೀನಿ, ಮತ್ತೆ ಮಗೋತೀನಿ, ಮತ್ತೆ ಅದೇ ಮಾಡೋದ್ರಿ, ಮತ್ತೇನು ಮಾಡೋದಿಲ್ಲ ನಮ್ಮ ಜೀವನದಾಗ. ಅದೇ ಮಾಡಿ 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 ಅದೇ ದಡ್ಡ ಬಿದ್ದೈತ್ರಿ ಮನೆಗೆ. ಏನು ಮಾಡೋದು ಹೇಳ್ರಿ ನಿಮಗೆ. ಡೈಲಿ ಬ್ಲಾಗ್ದ ಚಾಲೆಂಜ್ ತೊಗೊಂಡಿನಿ ರೀ ಗಾಯ್ಸ. ಅಂದ್ರೆ 50 ದಿವ್ಸದೊಂದು ಮಾಡ್ತೀನಿ ರೀ. ಫಾಸ್ಟ 50 ದಿವಸ ಕಂಟಿನ್ಯೂ ಬ್ಲಾಗ್ ಹಾಕ್ತೀನಿ ರೀ. ಅದು ಹಾಕ್ರೆ ಆಮೇಲೆ 100 ದಿವಸ, ಆಮೇಲೆ 500, 1000 ಹಿಂಗೆ ಇಷ್ಟು ದಿವಸ ತೊಗೊತೀನಿ. ಮುಂದೆ ನೋಡೋಣ ಏನೇನು ರೀ ಅದಲ್ಲ. ಸೊ ಇವತ್ತಿಗೆ ಇಷ್ಟೇ ಐತ್ರಿ, ಏನು ಭಾಳ ಇದ್ದಿದ್ದಿಲ್ಲ ಮಾತಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅನಿಸ್ತದ, ನನಗೆ ಅನ್ಸತ್ತದ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ. ಇಷ್ಟ ಆಗ್ಲಿಕ್ಕಂದ್ರೂ ಏನು ಮಾಡ್ತೀರಿ ಗೊತ್ತೇನ್ರಿ, ಲೈಕ, ಶೇರ, ಕಮೆಂಟ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಏನದ ನಿಮ್ಮ ಕೆಲಸ ಮಾಡಿರಿ. ನಿಮ್ಮ ಕೆಲಸದಾಗ ನನಗೊಂದು 10 ನಿಮಿಷ ಟೈಮ್ ಕೊಟ್ಟು ನನಗೆ ಬ್ಲಾಗ್ಗಳು ನೋಡಿರಿ. ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ಗಂಟೆ ಐತೆ ನೋಡ್ರಿ, ಗಂಟೆನೂ ಹೊಡೆದು ಬಿಡ್ರಿ. ಅದು ಗಂಟೆ ಹೊಡಿತೀರೋ ಸಾಯಿಸ್ತಿರೋ ಏನಾದ್ರು ಕೂಡ ಗುಡ್ಡಾಡ್ತಿರೋ ನಿಮಗೆ ಬಿಟ್ಟಿದ್ರು. ಅದು ಒಟ್ಟು ಗಂಟೆ ಹೊಡಿಬೇಕು, ನನಗೆ ಹೊಡಿಬೇಕಾ, ಹೊಡಿಸ್ತೀನಿ, ಹೊಡಿತೀರಿ.